ಅಮ್ಮ ಹೆಂಗಿತ್ತ ಫಿಲಮು ಸರ್ ಯಾಕೆ ಹಿಂಗೆ ಮಾಡ್ತಿದ್ದೀನಿ ಅಂತ ಈಗ ಮೂವಿಗೆ ಹೋಗಿ ನೋಡಿ. ನನ್ನ ತಮ್ಮ ಹೇಳ್ತಾನೆ ರಿವ್ಯೂ. ಹೆಸರು ರವಿ ಸರ್ ಅಂತ, ಮೂವಿ ಡೈರೆಕ್ಟರ್. ಎಲ್ರಿಗೂ ಮೂವಿ ಇಷ್ಟ ಆಯ್ತಾ? ಎಲ್ಲರೂ ಎಂಗೇಜಿಂಗ್ ಆಗಿದ್ರಾ? ಥ್ಯಾಂಕ್ ಯು ಸೋ ಮಚ್. ನಿಮಗೇನಾರು ಮೂವಿ ಇಷ್ಟ ಆಗಿದ್ದರೆ ದಯವಿಟ್ಟು ಇವತ್ತು ಒಂದು ದಿವಸ ನಿಮ್ಮ ಇನ್ಸ್ಟಾಗ್ರಾಮ್ ಸ್ಟೇಟಸ್, ವಾಟ್ಸಪ್ ಸ್ಟೇಟಸಲ್ಲಿ ನಮ್ಮ ಮೂವಿ ಬಗ್ಗೆ ಇರಬೇಕು. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಬಂದ್ಬಿಟ್ಟು ನೀವು ನೋಡಿರೋ ಈ ಮೂವಿ ಬಗ್ಗೆ ಶೇರ್ ಮಾಡಬೇಕು. ಥ್ಯಾಂಕ್ ಯು. ನೀವು ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಫಸ್ಟ್ ಆಫ್ ಆಲ್ ವೀಕೆಂಡಲ್ಲಿ ನಮ್ಮ ಸಿನಿಮಾಗೆ ಒಂದು 3 ಗಂಟೆ ಟೈಮ್ ಕೊಟ್ಟು ಬಂದಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು. ಸಿನಿಮಾ ಚೆನ್ನಾಗಿದ್ರೆ ನಿಮ್ಮ ವಾಟ್ಸ್ಆ್ಯಪ್ ಇನ್ಸ್ಟಾಗ್ರಾಮಲ್ಲಿ ಸ್ಟೇಟಸ್ ಹಾಕೋಬೇಕು ಅಂತ ತಮ್ಮ ಹೇಳ್ತಾ ಇದ್ದಾನೆ. ಚೆನ್ನಾಗಿರೋ ಹುಡುಗಿ ಇದ್ದರೆ ನೋಡೋಣ ಅಂತಂತಂದೆ. ಸೊ ತುಂಬ ಥ್ಯಾಂಕ್ ಯು. ರಿವ್ಯೂಸ್ ಒಂದು ಹಾಕೋದು ಮರಿಬೇಡಿ. ಇಲ್ಲ ಎಕ್ಸಿಟ್ ಅಂತ ಇರ್ತೀನಿ. ಇನ್ ಕೇಸ್ ಹುಡುಗ ಚೆನ್ನಾಗಿದ್ದಾನೆ ಫೋಟೋ ತೆಗೆಸ್ಕೋಬೇಕು ಅಂದ್ರೆ ಅಲ್ಲಿ ಇರ್ತೀನಿ. ತುಂಬಾ ಚೆನ್ನಾಗಿದೆ. ಎಲ್ಲರೂ ನೋಡಬೇಕು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ, ತುಂಬ ಸಖತ್ತಾಗಿದೆ. ಹೀರೋ ತುಂಬ ಚೆನ್ನಾಗಿದ್ದಾರೆ. ಇಟ್ಸ್ ವೆರಿ ನೈಸ್, ಗುಡ್ ವಾಚ್. ಹಾಯ್, ಇಟ್ ವಾಸ್ ಅ ನೈಸ್ ಮೂವಿ. ರಾಜ್ಬಿ ಶೆಟ್ಟಿದು ಮತ್ತು ಇದು ಸ್ಕೀಜೋಫ್ರೀನಿಯಾ ಅವೇರ್ನೆಸ್ ಇಸ್ ಅ ಗುಡ್ ಕಾನ್ಸೆಪ್ಟ್. ಸೂಪರ್ ಸಿನಿಮಾಟೋಗ್ರಫಿ. ಸ್ಟಾರ್ಟಿಂಗಿಂದ ಐ ಥಿಂಕ್ 75% ತುಂಬ ಥ್ರಿಲ್ ಇತ್ತು. ಸೊ ಸಖತ್ತಾಗಿತ್ತು. ತುಂಬ ಇಷ್ಟ ಆಯಿತು. ಸ್ಪ್ಲಿಟ್ ಪರ್ಸ್ನಾಲಿಟಿ ಇದು ಮುಂಚೆಯಿಂದನೂ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಅಂದರೆ ತುಂಬ ಇಷ್ಟ. ಸೊ ನಮ್ಮ ಕನ್ನಡದಲ್ಲಿ ಈ ಥರ ಬಂದಿರೋದು ಇಟ್ಸ್ ಆಸಮ್. ಎಕ್ಸಲೆಂಟ್. ಅಫ್ಕೋರ್ಸ್ ನಮ್ಮ ಇವರು ಹೀರೋದೇ ಆ್ಯಕ್ಟಿಂಗ್. ಅಫ್ಕೋರ್ಸ್ ರಾಜ್ಬಿ ಶೆಟ್ಟಿ ಅವ್ರದ್ದು ಮಾತಾಡೋಂಗಿಲ್ಲ. ಪರ್ಫೆಕ್ಟ್ ಫಿಲ್ಮ್. ಚೆನ್ನಾಗಿದೆ ಬ್ರೋ, ಸೂಪರ್ ಆಗಿದೆ. ಥ್ರಿಲ್ಲಿಂಗು, ಹಾರರು ಎಲ್ಲ ಚೆನ್ನಾಗಿದೆ. ಹೊಸಬ್ರ ಆ್ಯಕ್ಟಿಂಗು ಸೂಪರ್ ಆಗಿದೆ. ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡು ಈಗ ಹೋಗ್ತಾ ಇದ್ದೀವಿ. ರಾಜ್ಬಿ ಶೆಟ್ಟಿ ಅವ್ರದ್ದು ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದೆ. ನಮಗೆ ವಿಲನ್ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಸೂಪರ್ ಆಗಿದೆ, ಎಲ್ಲ ಸೂಪರ್. ಥ್ಯಾಂಕ್ ಯು. ಚೆನ್ನಾಗಿತ್ತು ಬ್ರೋ, ಚೆನ್ನಾಗಿತ್ತು. ಸ್ಟೋರಿ ರೈಟಿಂಗ್ ಚೆನ್ನಾಗಿತ್ತು ಬ್ರೋ. ಆ್ಯಕ್ಟಿಂಗು ಹೀರೋ ಚೆನ್ನಾಗಿತ್ತು. ರಾಜ್ಬಿ ಶೆಟ್ಟಿದು ಚೆನ್ನಾಗಿತ್ತು. ಸ್ಕ್ರೀನ್ ಪ್ಲೇ ಚೆನ್ನಾಗಿತ್ತು. ಎಲ್ಲರ ಆ್ಯಕ್ಟಿಂಗು ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ. ಡೈರೆಕ್ಷನ್ ಚೆನ್ನಾಗಿದೆ. ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ವಿಲನ್ ತುಂಬ ಚೆನ್ನಾಗಿತ್ತು ಸರ್ ಮೂವಿ. ಎಲ್ಲೂ ಬೋರ್ ಆಗಿಲ್ಲ. ತುಂಬ ಚೆನ್ನಾಗಿದೆ. ಇಟ್ ವಾಸ್ ಗುಡ್. ಕನ್ನಡದಲ್ಲಿ ಈ ಥರ ಮೂವಿ ಬಂದಿರೋದು ತುಂಬಾ ಖುಷಿ ಆಯಿತು. ಇಟ್ಸ್ ಅ ವೆರಿ ಗುಡ್ ಮೂವಿ. ಮತ್ತು ಐ ಡೋಂಟ್ ನೋ ಅವ್ರು ಮುಂಚೆ ಯಾವುದೋ ಮೂವಿ ಮಾಡಿದಾರಾ ಇಲ್ವಾ ಅಂತ, ಬಟ್ ಈ ಮೂವಿಲಂತೂ ಹಿ ಎಸ್ ಲೈಕ್ ಸ್ಟುಡ್ ಅಲೋನ್. ಸಕ್ಕದಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ. ತುಂಬ ಇಷ್ಟ ಆಯಿತು ಸರ್. ಎಲ್ಲ ಬಂದು ನೋಡಿ ದಯವಿಟ್ಟು ಈ ಥರದ ಮೂವಿನ ಬೆಳೆಸಿ. ಥ್ಯಾಂಕ್ ಯು. ಬೆಸ್ಟ್ ಮೂವಿ, ಗ್ರೇಟ್ ಆ್ಯಕ್ಟಿಂಗ್, ಗ್ರೇಟ್ ಡೈರೆಕ್ಷನ್. ಆ್ಯಕ್ಟಿಂಗ್ ರಾಜ್ಬಿ ಶೆಟ್ಟಿ ಅಫ್ಕೋರ್ಸ್ ಚಲೋ ಮಾಡಿದ್ದಾರೆ. ಹೊಸ ಆ್ಯಕ್ಟರ್ ಅದನ್ನು ನೋಡಿದ್ವಿ, ಅರುಣ್ ಅಂತ. ಸೂಪರ್ ಆ್ಯಕ್ಟಿಂಗ್, ಬೆಸ್ಟ್ ಮೂವಿ. ವಿಲನ್ ಭಾಳ ಸೇರಿತ್ತು ನಮ್ಗೆ. ಗುಡ್ ಆ್ಯಕ್ಟಿಂಗ್, ಡಬಲ್ ಕ್ಯಾರೆಕ್ಟರ್ ಅಲ್ಲ, ಡಿಫಿಕಲ್ಟ್ ಇದೂ ದೇ ಡಿಡ್ ಇಟ್ ವೆಲ್. ಚೆನ್ನಾಗಿತ್ತು ಮೂವಿ. ಲವ್ ದ ಮೂವಿ. ಸ್ಟಾರ್ಟಿಂಗಲ್ಲಿ ಬೇಜಾರು ಅನಿಸಿದ್ರು, ಆಮೇಲೆ ಥ್ರಿಲ್ ಇತ್ತು. ಆಫ್ಟರ್ ಇಂಟರ್ವ್ಯೂ ಆದಮೇಲೆ ಭಾಳ ಚೆನ್ನಾಗಿ ಅನ್ನಿಸ್ತು ಫಿಲ್ಮ್. ಅದುವರೆಗೂ ಅಷ್ಟೇನು ಅನ್ನಿಸ್ಲಿಲ್ಲ. ಅವ್ರು ಪೊಲೀಸ್ ಕ್ಯಾರೆಕ್ಟರ್ ಹೇಗೆ ಮಾಡ್ತಾಯಿದ್ದಾರೆ, ಹೆಂಗೆ ಮಾಡ್ತಾರೆ ಗೊತ್ತಾಗಲಿಲ್ಲ. ಬಟ್ ಆಮೇಲಿನ ಕ್ಯಾರೆಕ್ಟರ್ ಸೂಪರ್ ಐತೆ. ಆ್ಯಕ್ಟಿಂಗು ಫಸ್ಟ್ ಕ್ಲಾಸ್ ಆಗಿತ್ತು ಸರ್, ಸೂಪರ್. ಆಮೇಲೆ ಆಬ್ವಿಯಸ್ಲಿ ಹೀರೋ ಚೆನ್ನಾಗಿತ್ತು. ಯಾವ್ದು ಹೇಳಿ? ಇಷ್ಟ ಆಯಿತು ಸರ್. ಚೆನ್ನಾಗಿತ್ತು. ಪಾರ್ಟ್ 2 ಏನಾದರೂ ಬಂದರೆ ನೋಡಬೇಕು. ನೆಕ್ಸ್ಟ್ ಟೈಮ್ ತಮ್ಮ ಬಂದರೆ ನೋಡ್ತೀವಿ. ಚೆನ್ನಾಗಿತ್ತು ಸರ್. ರಾಜ್ಬಿ ಶೆಟ್ಟಿ ಆಬ್ವಿಯಸ್ಲಿ. ನಾವು ಉಡುಪಿಯವರು, ಸೊ ವಿ ಆರ್ ಕನೆಕ್ಟಿಂಗ್ ಅದಕ್ಕೋಸ್ಕರ. ಸರ್ ಸಖತ್ತಾಗಿದೆ. ಎಲ್ಲ 2 ಕ್ಯಾರೆಕ್ಟರ್ ಮಾಡಿದ್ರು ಇವರು. 2 ಕ್ಯಾರೆಕ್ಟರ್ ಸಖತ್ತಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ತುಂಬ ಇದೆ. ಫುಲ್ ಸ್ಟೋರಿ ಚೆನ್ನಾಗಿದೆ. ಲಾಸ್ಟ್ ಮಿನಿಟ್ವರೆಗೂ ಆ ಕ್ಯೂರಿಯಾಸಿಟಿ ಇತ್ತಲ್ಲ, ಅದು ಮೇಂಟೈನ್ ಮಾಡಿದ್ದಾರೆ. ಚೆನ್ನಾಗಿದೆ. ಡೈರೆಕ್ಷನ್ ಚೆನ್ನಾಗಿದೆ. ಎಲ್ಲರೂ ಆರಾಮಾಗಿ ಕರೆಕ್ಟಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲ ರೋಲ್ಸು ಕರೆಕ್ಟಾಗಿ ಮಾಡಿದ್ದಾರೆ. ಕತ್ತಾಗಿತ್ತು. ಯಾರು ಆ್ಯಕ್ಟಿಂಗ್ ಇಷ್ಟ ಆಯ್ತು ನಿಮಗೆ? ಹೌದಾ? ವಿಲನ್ ಕ್ಯಾರೆಕ್ಟರ್ ಚೆನ್ನಾಗಿತ್ತು ಮೂವಿ. ಎಲ್ಲರಿಗೂ ಇಷ್ಟ ಆಯಿತು. ಚೆನ್ನಾಗಿದೆ ಮೂವಿ. ಯಾರು ಆ್ಯಕ್ಟಿಂಗ್ ಇಷ್ಟ ಆಯಿತು? ಇವ್ರ ಹುಡುಗನ ಹೆಸರು ಏನು ಇವ್ರದ್ದು? ಅವ್ರು ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ರಾಜೇಶ್ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಇಷ್ಟ ಆಯ್ತು? ಇಷ್ಟ ಆಯಿತು.
ಚೆನ್ನಾಗಿದೆ ಹಾಂ ಚೆನ್ನಾಗಿತ್ತು. ಸೂಪರ್ ಆ್ಯಕ್ಟಿಂಗ್ ಇವ್ರದ್ದು ಅಣ್ಣವ್ರದ್ದು ಮತ್ತು ರಾಜೀವ್ ಶೆಟ್ಟಿ ಸೂಪರ್ ಆ್ಯಕ್ಟಿಂಗ್, ಸೂಪರ್ ಮೂವಿ. ಎಕ್ಸ್ಪೆಕ್ಟ್ಗಿನ್ನ ಚೆನ್ನಾಗಿದೆ ಮೂವಿ. ಇವ್ರ ಆ್ಯಕ್ಟಿಂಗ್ ನಮ್ಗೆ ಭಾಳ ಇಷ್ಟ ಆಯಿತು. ವಿಲನ್ ಆ್ಯಕ್ಟಿಂಗ್, ಡೈರೆಕ್ಷನ್ ಸೂಪರ್ ಸರ್. ಸ್ಕ್ರೀನ್ ಪ್ಲೇ ಸೂಪರು, ಸೌಂಡು ಎಲ್ಲ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಸೂಪರ್ ಚೆನ್ನಾಗಿದೆ. ಇನ್ನೊಂದು ಸಲ ನೋಡ್ಬೇಕನ್ನೋ ಥರ ಫೀಲ್ ಆಗುತ್ತೆ ಮೂವಿ. ಫುಲ್ ಸಸ್ಪೆನ್ಸ್. ನಾವು ಅಂದ್ಕೊಂಡಿದ್ದಕ್ಕಿಂತ ನಾವು ಬೇರೆಯವ್ರು ಅಂದ್ಕೊಂಡಿರ್ತೀವಿ, ಬಟ್ ಅದಲ್ಲ, ಅದಕ್ಕಿಂತ ಸಸ್ಪೆನ್ಸ್ ಸೂಪರಾಗಿ ಮಾಡಿದ್ದಾರೆ. ಮೂವಿ ಸ್ಕ್ರೀನ್ ಪ್ಲೇ ಚೆನ್ನಾಗಿತ್ತು. ಫಸ್ಟಿಂದ ಎಂಡ್ವರೆಗೂ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಮೇನ್ ಅದು, ಯಾಕಂದರೆ ಅಟ್ರಾಕ್ಟ್ ಮಾಡ್ತಾರಲ್ಲ, ಎಂಗೇಜ್ ಮಾಡೋದು ಫಸ್ಟು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಅರ್ಜುನ್ ಜನ್ಯ ಅವ್ರು ಚೆನ್ನಾಗಿ ಕೊಟ್ಟಿದ್ದಾರೆ. ಅವರೆಲ್ಲ ಅರ್ಜುನ್ ಜನ್ಯ ಚೆನ್ನಾಗಿ ಮಾಡಿದ್ದಾರೆ. ಓವರಾಲು 5 ರೇಟಿಂಗ್. ಸೂಪರ್ ಆ್ಯಕ್ಟಿಂಗು, ಹೀರೋ ಮತ್ತು ವಿಲನ್ ಸಖತ್ತಾಗಿ ಮಾಡಿದ್ದಾರೆ. ಅವ್ರು ಡಬಲ್ ಆ್ಯಕ್ಟಿಂಗ್ ಮಾಡಿದಾರಲ್ಲ, ಅದು ಸೂಪರ್. ಮೇನ್ ಅಲ್ಲಿ ಬಂದಿದೆ ನಮ್ಗೆ ಇಂಟ್ರೆಸ್ಟಿಂಗ್, ಏನಪ್ಪ ಇದು ಹೊಸದು ಬಂದಿದೆ ಅಂತ ಗೊತ್ತಾಯಿತು. ಮೇನ್ ಅದೇ ಸೂಪರ್, ಓವರಾಲ್ ಸೂಪರ್. ಓವರಾಲ್ ಮೂವಿ ಒಳ್ಳೆ ಟ್ವಿಸ್ಟ್ ಇತ್ತು. ಫಸ್ಟಿಂದ ಲಾಸ್ಟ್ ತನಕನೂ ಸೂಪರ್, ಬೋರೇ ಆಗಿಲ್ಲ. ರಾಜ್ಬಿ ಅವರು ಸೂಪರಾಗಿ ಮಾಡಿದ್ದಾರೆ, ನಮ್ಮ ಅನಿರುದ್ಧ ಅವರು ಸೂಪರ್ ಮಾಡಿದ್ದಾರೆ. ಚೆನ್ನಾಗಿದೆ ಮೂವಿ. ಡೈರೆಕ್ಷನ್ ಸೂಪರಾಗಿದೆ. ಸೊ ಓವರಾಲ್ ಸ್ಕ್ರೀನ್ ಪ್ಲೇ ಸಕ್ಕದಾಗಿ ತೋರಿಸಿದ್ದಾರೆ. ಸೂಪರ್. 5/5. ಮೂವಿ ಚೆನ್ನಾಗಿದೆ. ಥ್ರಿಲ್ಲಿಂಗ್ ಮೂವಿ ಮಾತ್ರ. ಒಂದೊಂದು ಜಾಗದಲ್ಲೂ ಸಖತ್ತಾಗಿ ಎತ್ಕೊಂಡು ಹೋಗಿದ್ದಾರೆ. ಮೂವಿನ ಸಖತ್ತಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಸಖತ್ತಾಗಿದೆ. ಆ್ಯಕ್ಟಿಂಗ್ ಅಂತೂ ನಮ್ಮ ಇವ್ರದ್ದು ಸೂಪರಾಗಿದೆ. ನೋಡ್ಕೊಬನ್ನಿ. ಸೊ ಕನ್ನಡದಲ್ಲಿ ಬಂದಿರತಕ್ಕಂಥ ಮೂವಿಗಳಲ್ಲಿ ಒಂದು ಅಲ್ಟಿಮೇಟ್ ಮೂವಿ ಸಖತ್ತಾಗಿತ್ತು. ಕತೆ, ಸ್ಟೋರಿ, ಸ್ಕ್ರೀನ್ ಪ್ಲೇ, ಆ್ಯಕ್ಟಿಂಗ್ ಎಲ್ಲ ಗುಡ್, ಓವರ್ ಗುಡ್, ಚೆನ್ನಾಗಿದೆ. ಈ ಥರದ ಇನ್ನೂ ಪ್ರತಿಭೆಗಳು ಮತ್ತು ಇನ್ನೂ ಈ ಥರದ ಕತೆಗಳು ಇನ್ನೂ ಬರಬೇಕು ಕನ್ನಡದಲ್ಲಿ. ಎಲ್ಲ ರಾಜ್ಬಿ ಶೆಟ್ಟಿ ಆಗಿರ್ಬೋದು, ಅನಿರುದ್ಧ್ ಭಟ್, ಎಲ್ಲರೂ ಒಳ್ಳೆ ಮಸ್ತ್ ಆ್ಯಕ್ಟಿಂಗ್ ಮಾಡಿದರೆ ಈ ಥರ ಕನ್ನಡ ಮೂವಿಗಳು ಬರ್ತಾ ಇರಲಿ. ಥ್ಯಾಂಕ್ ಯು. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿದೆ, ಸಾಕು ಸರ್. ಚೆನ್ನಾಗಿತ್ತು ಫಿಲ್ಮ್. ಎಲ್ಲೂ ಬೋರ್ ಬಂದಿಲ್ಲ. ಫುಲ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಚೆನ್ನಾಗಿತ್ತು. ಅನಿರುದ್ಧ್ ಮತ್ತು ರಾಜ್ಬಿ ಶೆಟ್ಟಿ ಒಳ್ಳೆ ಆ್ಯಕ್ಟ್ ಮಾಡಿದ್ರು. ಅವ್ರದ್ದು ಸೆಕೆಂಡ್ ಹಾಫಲ್ಲಂತೂ ಸೂಪರಾಗಿ ಬಂದರು. ಲಾಸ್ಟ್ ಇದಕ್ಕೆ ಬಂದು ಕ್ಲೈಮ್ಯಾಕ್ಸಿಗೆ ಬಂದು ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ. ಚೆನ್ನಾಗಿತ್ತು. ಡೈರೆಕ್ಷನು ಸೂಪರಾಗಿತ್ತು. ಫುಲ್ ಥ್ರಿಲ್ಲರ್ ಆಗಿತ್ತು, ಸಸ್ಪೆನ್ಸ್ ಆಗಿತ್ತು. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಚೆನ್ನಾಗಿತ್ತು. ಓಕೆ. ನನಗೆ ಅನಿರುದ್ಧ್ ಭಟ್ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ಮತ್ತು ಮೂವಿ ತುಂಬ ಚೆನ್ನಾಗಿತ್ತು. ನಾವು ಬರೀ ಮಲಯಾಳಿ ಮೂವೀಸ್ ಅಥವಾ ತಮಿಳ್ ಮೂವೀಸಲ್ಲಿ ಅಷ್ಟೇ ಥ್ರಿಲ್ಲರ್ ಅಂತ ಇರುತ್ತೆ ಅಂದ್ಕೊಂಡಿದ್ವಿ, ಬಟ್ ಕನ್ನಡದಲ್ಲೂ ಈಗ ಬರ್ತಾ ಇದೆ, ನೋಡಿ ಸಪೋರ್ಟ್ ಮಾಡಿ. ಹಾಂ, ತುಂಬ ಚೆನ್ನಾಗಿತ್ತು, ಥ್ರಿಲ್ ಆಗಿತ್ತು, ಏನೂ ಬೋರೇ ಬಂದಿಲ್ಲ. ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಈ ಥರ ಪಿಕ್ಚರ್ಗಳನ್ನೆಲ್ಲ ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ತುಂಬ ಅನಿಸುತ್ತೆ. ನಮಗೆ ಅನಿರುದ್ಧ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅವ್ರು ತಮ್ಮನ್ನು ಬಿಟ್ಟರಿಲ್ಲ ಅನ್ನೋ ಥರ ಎಷ್ಟು ಚೆನ್ನಾಗಿ ಇದು ಮಾಡ್ಕೊಂಡಿದ್ದಾರೆ ಕೊನೆವರೆಗೂ. ಅದು ತುಂಬ ಖುಷಿಯಾಗುತ್ತೆ. ಓಕೆ. ತುಂಬ ಚೆನ್ನಾಗಿದೆ. ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ಆಮೇಲೆ ಅನಿರುದ್ಧ್, ಆಮೇಲೆ ರಾಜ್ಬಿ ಶೆಟ್ಟಿ ಅವರು ಎಲ್ಲರೂ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೇ ಥರ ಒಳ್ಳೆ ಮೂವೀಸ್ ಕೊಡ್ತಾಯಿರಿ ಕನ್ನಡ ಇಂಡಸ್ಟ್ರಿಗೆ. ಆಲ್ ದ ಬೆಸ್ಟ್ ನಿಮ್ಮ ಕ್ರೂಗೆ ಮತ್ತು ಎಲ್ರಿಗೂ. ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಎಲ್ಲ ಸೂಪರ್ ಆಗಿದೆ. ಎವ್ರಿ ಆಸ್ಪೆಕ್ಟ್ ಆಫ್ ದ ಮೂವಿ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಎಲ್ಲರೂ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇದೇ ಥರ ಒಳ್ಳೆ ಮೂವೀಸ್ ಕೊಡ್ತಾಯಿರಿ ಕನ್ನಡ ಇಂಡಸ್ಟ್ರಿಗೆ. ಆಲ್ ದ ಬೆಸ್ಟ್. ಅಮ್ಮ ಹೆಂಗಿತ್ತು ಫಿಲಮು? ಸರ್ ಯಾಕೆ ಹಿಂಗೆ ಮಾಡ್ತಿದ್ದೀನಿ ಅಂತ ಈ ಮೂವಿಗೆ ಹೋಗಿ ನೋಡಿ. ನನ್ನ ತಮ್ಮ ಹೇಳ್ತಾನೆ ರಿವ್ಯೂ ಹೆಂಗಿತ್ತು ಫಿಲಮು ಅಂತ. ಆ್ಯಕ್ಚುಲಿ ಇದೊಂದು ಸೂಪರ್ ಫಿಲಮು. ಪ್ರತಿಯೊಬ್ಬರು ಕನ್ನಡಿಗರು ನೋಡಲೇಬೇಕು. ಈ ಥರ ಮೂವೀಸ್ ಆ್ಯಕ್ಚುಲಿ ಮಲಯಾಳಮಲ್ಲಿ ತುಂಬ ಬರುತ್ತೆ, ಬಟ್ ಕನ್ನಡದಲ್ಲಿ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ರಾಜ್ಬಿ ಶೆಟ್ಟಿ ಆ್ಯಕ್ಟಿಂಗ್ ಚೆನ್ನಾಗಿದೆ. ನನಗೆ ವಿಲನ್ ಆ್ಯಕ್ಟಿಂಗ್ ಅಂತೂ ತುಂಬ ಇಷ್ಟ ಆಯಿತು. ಹುಡುಗನಿಗೆ ಮಾತ್ರ ಒಳ್ಳೆ ಫ್ಯೂಚರ್ ಇದೆ. ಎಲ್ಲರೂ ಬಂದು ಫಿಲಮ್ ನೋಡಿ. ಸರ್ ಡೈರೆಕ್ಷನ್ನು ತುಂಬ ಚೆನ್ನಾಗಿದೆ. ಎಲ್ಲದೂ ಸಖತ್ತಾಗಿದೆ ಸರ್. ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಆ್ಯಕ್ಟಿಂಗ್ ಎಲ್ಲ ಅಲ್ಟಿಮೇಟ್ ಇದೆ. ನನಗೆ ವಿಲನ್ ಮಾತ್ರ ತುಂಬಾ ಇಷ್ಟ ಆದರು. ಅವರಿಗೊಂದು ಒಳ್ಳೆ ವಿಶ್ ಮಾಡ್ತಾಯಿದ್ದೀವಿ. ಆಲ್ ದ ಬೆಸ್ಟ್ ಫಾರ್ ರಕ್ಕಸಪುರ. ಸರ್ ಎಲ್ಲರೂ ಬಂದು ನೋಡಿ. ಆ್ಯಕ್ಚುಲಿ ಇದು ತುಂಬ ಒಳ್ಳೆ ಮೂವಿ. ನೀವು ಈ ಥರ ಮೂವಿ ಕನ್ನಡದಲ್ಲಿ ಸಿಗೋದು ತುಂಬ ಕಷ್ಟ. ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಡೈರೆಕ್ಟ್ರು. ಆ್ಯಕ್ಚುಲಿ ಮೂವಿ ಬಂದು ನೋಡಿ, ನೀವೆಲ್ಲರೂ ಖುಷಿ ಪಡ್ತೀರಾ. ಥ್ಯಾಂಕ್ ಯು. ಮೂವಿ ಚೆನ್ನಾಗಿದೆ, ಸೂಪರ್ ಮೂವಿ ಚೆನ್ನಾಗಿದೆ. ಸೂಪರ್. Please watch this. Sir has done a great job. Rajbhi Shetty sir has done a wonderful job, and Anirudh sir was awesome. He was at his peak level. I really loved it. Anirudh sir's acting was awesome. It was at peak level. Yes, extraordinary direction and the photography were all so good. ಸೂಪರ್ ಆಗಿತ್ತು ಸರ್, ಸಕ್ಕತ್ತಾಗಿತ್ತು, ಮಜಾ ಮಾಡಿದ್ವಿ.
ಎಲ್ಲರದ್ದು ಆ್ಯಕ್ಟಿಂಗ್ ರಾಜ್ಬಿ ಶೆಟ್ಟಿ ಸೂಪರ್. ನಾವು ಏನಂತ ಗೊತ್ತಾ ಫಿಲಮ್ ಅಂದರೆ ಅಣ್ಣ ಅಂದರೆ ತಮ್ಮ ಅಂದರೆ ಹೀರೋ ಬಂದು ಅವನಿಗೆ ಇದು ಮಾಡ್ತಾನೆ. ಅವ್ರಿಗೆ ನನ್ನ ದೊಡ್ಡನಮ್ಮನೇ ಮದುವೆ ಆಗ್ತೀನಿ ಅಂತ ಹಿಂಗೆ ಮಾಡಿದ್ರು. ಅದು ಫಿಲ್ಮ ನಾನು ಹೇಳಿದ್ರ ಆ ಫಿಲಮು ಇದು ಏನಪ್ಪ ಅದು ಫಸ್ಟು ಪೊಲೀಸ್ನ ಬರ್ತಾನ ಇದು ಆಮೇಲೆ ಅನ್ನ ಅಂದರೆ ಏನೇನು ಅದು ಲಾಸ್ಟು ಆ ಲಾಸ್ಟು ಚಿಕ್ಕ ಮೊದಲು ಇರ್ತಾರ ಚಿಕ್ಕ ಅನ್ನ ಕೂರ್ಗೆ ಹೋಗೋದು. ಆ ಕೂರ್ಗೆ ಹೋದ್ಮೇಲೆ ಆ ಇಕ್ಕುಳಿದ್ರೆ ಹಬ್ಬದ ಕೊಡ್ತಾ ಇದ್ದಂತೆ ಯಾರು ಅವ್ರ ತಂದೆ. ಆ ಹಬ್ಬದ ಕೊತ್ತಿದ್ರೆ ಯಾರು ಅಂತಾರೆ ಹಿಂಗೆ ಕೊಯ್ಕೋದ. ಅನ್ನ ಅಂದರೆ ತಮ್ಮ ಇದ್ರು ಆ ಫಿಲಮ. ಸರ್ ವಿಲನ್ದು ಆ್ಯಕ್ಟಿಂಗ್ ಸೂಪರ್ ಸರ್. ಮೈಂಡ್ ಗೇಮ್ ಇದೆಯಲ್ಲ ಅವ್ರು ಡಬಲ್ ಆ್ಯಕ್ಟಿಂಗ್ ಮಾಡಿದಾರಲ್ಲ ಸರ್, ಅದೊಂದು ಎಕ್ಸಲೆಂಟಾಗಿ ನಿಭಾಯಿಸಿದ್ದಾರೆ. ತುಂಬ ಚೆನ್ನಾಗಿತ್ತು. 2, 3, 4 ಸತಿ ಬಂದು ನೋಡೋಂಗಿತ್ತು ಸರ್. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ವಿಲನ್ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ಸರ್. ಸೂಪರ್ ಆಗಿತ್ತು, ಚಕ್ಕದಾಗಿತ್ತು. ಥ್ಯಾಂಕ್ ಯು. ರಾಜ್ಬಿ ಶೆಟ್ಟಿ ಅವ್ರದ್ದು ಚೆನ್ನಾಗಿದೆ. ಸೊ ಅವ್ರಿಗಿಂತ ಜಾಸ್ತಿ ಈಗ ವಿಲನ್ ತುಂಬ, ಯಾಕೆಂದರೆ ಅವ್ರ ಆ್ಯಕ್ಟಿಂಗ್ನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂತಂದರೆ, ಹೆಂಗೆ ಒಂದು ಮೈಂಡ್ ಗೇಮ್, ಒಂದು ಇಲ್ಯೂಷನಲ್ಲಿ ಹೆಂಗೆ ಇರ್ತೀವಿ ನಾವು ಆ್ಯಕ್ಚುಲಿ, ಅದರಿಂದ ಹೆಂಗೆ ಹೊರಗೆ ಬರಬೇಕು ಮತ್ತು ಯಾವಾಗ ಹೊರಗೆ ಬರೋಕ್ಕೆ ಆಗದಲ್ಲೇ ಎಷ್ಟು ಕಷ್ಟಪಡ್ತಿರ್ತಾರೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ದಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ, ಕನ್ನಡ ಫಿಲಮ್ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಮೂವಿ. ಮತ್ತು ನಾರ್ಮಲ್ ಮೂವಿ ಜಾನ್ರಾಗಿಂತ ಬೇರೆ ಥರ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಲ್ಲೇ ಬರ್ಬೋದು. ಸಖತ್ತಾಗಿದೆ. ಒಂದು ಸಲ ಅಲ್ಲ 2-3 ಸಲ ನೋಡ್ಬೋದು. ಕೊನೆ ಇಂಪ್ರೆಷನ್ ಮಾತ್ರ ವಿಲನ್ ಇಂಪ್ರೆಷನ್ ನನಗೆ ಇನ್ನೂ ತುಂಬ, ಅಂದರೆ ಇನ್ನೊಂದು 2-3 ಸಲ ಬಂದು ನೋಡಿದ್ರೂ ಅದೇ ಇಂಪ್ರೆಷನ್ ಉಳಿಯುತ್ತೆ. ರಾಜ್ಬಿ ಶೆಟ್ಟಿ ಅವರು ಅಷ್ಟೇ, ಅವರಿದ್ದರೆ ಎಲ್ಲ ಮೂವಿಗೂ ನೋಡ್ತೀವಿ, ಹೋಗ್ತೀವಿ. ಕನ್ನಡ ಮೂವೀಸ್ಗೆ ಹೋಗ್ತೀವಿ ನಾವು, ಎಲ್ಲ ಮೂವಿ ಥಿಯೇಟ್ರಲ್ಲೇ ನೋಡೋದು. ಸೊ ಇದಂತೂ ಅಂದರೆ ದೇ ಆರ್ ಚೇಂಜಿಂಗ್ ದ ಎಕ್ಸ್ಪೆಕ್ಟೇಷನ್. ಈ ಬರೀ ಕಮರ್ಷಿಯಲೈಸ್ಡ್ಗಿಂತ ತುಂಬ ಚೆನ್ನಾಗಿದೆ. ಸಖತ್ ಇಷ್ಟ ಆಯಿತು ಮೂವಿ. ಇನ್ನೂ 1-2 ಸಲ ಬಂದು ಖಂಡಿತ ನೋಡ್ತೀವಿ ಥಿಯೇಟ್ರಲ್ಲಿ. ಕ್ಯಾರೆಕ್ಟ್ರು ರಾಜ್ಬಿ ಶೆಟ್ಟಿದು ಇಷ್ಟ ಆಯಿತು. ಇವ್ರದ್ದು ವಿಲನ್ ಕ್ಯಾರೆಕ್ಟ್ರು ತುಂಬ ಇಷ್ಟ ಆಯಿತು ನನಗೆ. ಅವರು ಆಮೇಲೆ ಇವ್ರದ್ದು ಅಷ್ಟೇ, ಅವ್ರ ತಂದೆ ಪಾರ್ಟ್ ಮಾಡಿರೋರ್ದು ಅಷ್ಟೇ ತುಂಬ, ಅವ್ರದ್ದು ಇಂಪ್ರೆಷನ್ನು, ಅವ್ರ ಭಯದಲ್ಲೇ ನನ್ನ ಮಗ ಇನ್ನೇನು ಮಾಡಿಬಿಡ್ತಾನೋ, ನನ್ನ ಮಗ ಅನ್ನೋದು, ಅದು ಅಷ್ಟೇ ಸೂಪರ್ ಆಗಿತ್ತು. ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಅದೇ ಒಂದು ಥಾಟೇ ಚೇಂಜ್ ಮಾಡಿದ್ದಾರೆ. ಸಿನಿಮಾ ಡೈರೆಕ್ಷನ್ನೇ ಚೇಂಜ್ ಮಾಡಿದ್ದಾರೆ. ಸೊ ಅದು ನಂಗೆ ಸಖತ್ ಇಷ್ಟ ಆಯಿತು. ಈ ಥರನೂ ಇರ್ಬೋದು ಮೂವಿ ಅನ್ನೋದು. ಲೇಯರ್ಡ್ ಮೂವಿ ಆಗಿದೆ. ಇವಾಗ ನಾನು ಇವ್ರಿಗೆ ಹೇಳ್ತಿದ್ದೆ ಇನ್ನೂ ಒಂದು ಸತಿ ಬಂದು ನೋಡಬೇಕು ಅಂತ. ಸೊ ಒಂದೊಂದು ಸತಿ ನೋಡಿದಾಗಲೂ ನಿಮಗೆ ಒಂದೊಂದು ಥರ ಅರ್ಥ ಆಗುತ್ತೆ, ಒಂದೊಂದು ಥರ ನೀವು ಅರ್ಥ ಮಾಡ್ಕೋತೀರಾ. ಒಂದು ಬಾಂಡೇಜ್ ಹೇಗಿರುತ್ತೆ, ಇವಾಗ ಯಾರ್ದು ತಪ್ಪಿರಲ್ಲ. ನಮ್ಮ ಬಾಂಡಿಂಗ್, ನಮ್ಮ ಪ್ರೀತಿಗೆ ನಾವು ಏನೇನು ಮಾಡ್ತೀವಿ, ಅವ್ರ ಪರವಾಗಿ ನಮ್ಮ ಪರ್ಸ್ಪೆಕ್ಟಿವಲ್ಲಿ ನಾವು ಸರಿ ಇರ್ತೀವಿ ಅನ್ನೋದೊಂದು ಮೆಸೇಜ್ ಈ ಮೂವಿ ತುಂಬ ಚೆನ್ನಾಗಿ ತೋರಿಸಿದೆ. ಆಮೇಲೆ ಇನ್ನೊಂದು ತುಂಬ ಇಷ್ಟ ಆಗಿದ್ದೇನು ಲಾಸ್ಟಲ್ಲಿ ಅಂದರೆ, ಮುಳ್ಳಿಂದನೇ ತೆಗಿಬೇಕು, ಕೆಸರಲ್ಲಿ ಬಿದ್ರೇ ಆ ಕಮಲ ತೊಗೊಂಬರ್ಬೋದು ಅನ್ನೋದು ತುಂಬ ಚೆನ್ನಾಗಿ ಒಂದೇ ಲೈನಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ತುಂಬ ಖುಷಿಯಾಗೋಯ್ತು ಅದು. ಸೊ ಅದನ್ನೇ ಹೇಳಿದ್ದು ಸರ್, ಮೇಯ್ನ್ ಇದಕ್ಕೆಲ್ಲ ಇರೋದು ರೂವಾರಿ ಡೈರೆಕ್ಷನ್ನೇ ಅಲ್ವಾ. ಸೊ ಹಾಗಾಗಿ ಡೈರೆಕ್ಷನ್ಗೆ ಒಂದು ಹ್ಯಾಟ್ಸ್ ಆಫು. ಸೊ ನಾವು ಹೇಳೋದೇ ಬೇಕಾಗಿಲ್ಲ. ನಾವು ಒಂದು 2-3 ಸತಿ ಬರ್ತೀವಿ ಅಂದರೆ ನಮ್ಮನ್ನು ನೋಡ್ಕೊಂಡು ಇನ್ನೂ ನಾವು 2-3 ಸತಿ ಬರ್ತೀವಿ ಅಂದರೆ ನಮ್ಮ ಜೊತೆ ಬೇರೆ ಇನ್ನೂ 2-3 ಸತಿ ಬೇರೆ ಜನನೂ ಕರ್ಕೊಂಬರ್ತೀವಿ. ಸೊ ಡೆಫಿನೆಟ್ಲಿ ನಮ್ಮಿಂದ ಅಂತೂ ಒಂದು 50-100 ಟಿಕೆಟ್ ಫಿಕ್ಸು. ಸರ್ ನಾನು ಹೇಳಿಲ್ವ, ಸ್ಟಾರ್ಟಿಂಗಿಂದನೂ ಮೂವಿನ ಇಂಟ್ಯಾಕ್ಟ್ ಮಾಡಿ ಇಟ್ಕೊಂಡಿರೋದು ಒಂದು ಆ್ಯಂಕರ್ ರಾಜ್ಬಿ ಶೆಟ್ಟಿ. ಆದರೆ ಕೊನೆಯ ಹಾಫ್ ಆ್ಯನ್ ಅವರಲ್ಲಿ ಬಂದು ಅವರಿಗೆ ಸರಿಸಾಟಿಯಾಗಿರೋ ಅಂಥ ವಿಲನ್ ಬಂದಿದ್ದಾರೆ. ಹಾಗಾಗಿ ಇವರಿಬ್ಬರದ್ದು ಪೈಪೋಟಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ.